ಇನ್ನು ಲೋಕಸಮರಕ್ಕೆ ಬಿಜೆಪಿ ನಾಯಕರಿಗೆ ದೊಡ್ಡ ಟಾರ್ಗೆಟ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 37 ಕೋಟಿ ಮತಗಳೊಂದಿಗೆ 370 ಕ್ಷೇತ್ರಗಳನ್ನು ಗೆಲ್ಲುವಂತ ಗುರಿಯನ್ನ ಪ್ರಧಾನಿ ಬಿಜೆಪಿಯ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಈ ಬಾರಿ ನಾವು 14 ಕೋಟಿ ಹೆಚ್ಚಿನ ವೋಟನ್ನು ಪಡೆಯಬೇಕು. 2019ರ ಎಲೆಕ್ಷನ್ನಲ್ಲಿ 23 ಕೋಟಿ ಮತಗಳು ಬಂದಿತ್ತು ಬಿಜೆಪಿಗೆ. ಈ ಬಾರಿ ಅದರ ಗಳಿಕೆ ಹೆಚ್ಚಾಗಬೇಕು, 37 ಕೋಟಿ ರೀಚ್ ಆಗಬೇಕು. ಆ ಮೂಲಕ ದಾಖಲೆ ನಿರ್ಮಿಸಬೇಕು ನಾವು ಅಂತ PM ಟಾರ್ಗೆಟ್ ಕೊಟ್ಟಿದ್ದಾರೆ. ಮೋದಿಗೆ ವೋಟ್ ಕೊಡಿ ಅಂತ ಕ್ಯಾಂಪೇನ್ ಅನ್ನು ಈ ಕಡೆ ಬಿಜೆಪಿ ಶುರು ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈ 14 ಕೋಟಿ ಲೆಕ್ಕಾಚಾರ ಹೇಗೆ, ಏನು ಟಾಸ್ಕ್, ಏನು ನರೇಂದ್ರ ಮೋದಿ ಅವರು ಕೊಟ್ಟಿರೋದು? ರಕ್ಷತ್, ಪ್ರತಿಯೊಂದು ಲೋಕಸಭಾ ಚುನಾವಣೆಯಿಂದ ಮತ್ತೊಂದು ಚುನಾವಣೆಗೆ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಚಿನ ಟಾರ್ಗೆಟ್ ಅನ್ನು ಬಿಜೆಪಿಗೆ ನೀಡ್ತಾ ಇದ್ದಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ 272ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ NDA ಗೆಲ್ಲಬೇಕು ಅನ್ನೋ ಗುರಿಯನ್ನು ಪ್ರಧಾನಿ ಮೋದಿ ಅವರು ಹಾಕೊಂಡಿದ್ರು. ಅದೇ ರೀತಿಯಲ್ಲಿ ಅವರು 272ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ NDA ಗೆಲ್ಲುವಂತೆ ಪ್ರಚಾರವನ್ನು ಕೂಡ ನಡೆಸಿ ಅದರಲ್ಲಿ ಯಶಸ್ಸನ್ನು ಸಾಧಿಸಿದ್ರು. ಅದಾದ ಬಳಿಕ 2019ರಲ್ಲೂ ಕೂಡ ಬಿಜೆಪಿ ಮತ್ತು NDA 300ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ವಿ. ಈಗ 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷ 370 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು, ಜೊತೆಗೆ NDA 400ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನುವ ಗುರಿಯನ್ನು ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಮತಗಳನ್ನು ಪಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತಮ್ಮ ಆಂತರಿಕ ಸಭೆಗಳಲ್ಲೇ ಬಿಜೆಪಿ ನಾಯಕರುಗಳಿಗೆ ಗುರಿಯನ್ನು, ಟಾರ್ಗೆಟ್ ಅನ್ನು ಪ್ರಧಾನಿ ಮೋದಿ ಅವರು ನೀಡಿದ್ದಾರೆ. ಮುಖ್ಯವಾಗಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ದೇಶದಲ್ಲಿ 23 ಕೋಟಿ ಮತಗಳನ್ನು ಪಡೆದಿತ್ತು, 37% ಮತಗಳನ್ನು ಗಳಿಸಿತ್ತು. ಈ 37% ಮತಗಳೊಂದಿಗೆ ಬಿಜೆಪಿ 303 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. NDA 353 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಆದರೆ ಈ ಬಾರಿ ತಮ್ಮ ಗೆಲ್ಲಬೇಕಾದಂಥ ಕ್ಷೇತ್ರಗಳ ಸಂಖ್ಯೆಯನ್ನು ಮೋದಿ ಹೆಚ್ಚಳವನ್ನು ಮಾಡಿದ್ದಾರೆ. ಬಿಜೆಪಿಗೆ 370 ಕ್ಷೇತ್ರಗಳ ಗುರಿಯನ್ನು ಕೊಟ್ಟಿದ್ದಾರೆ ಮತ್ತು NDAಗೆ 400 ಕ್ಷೇತ್ರಗಳಲ್ಲಿ ಗೆಲ್ಲಬೇಕೆಂಬ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಇದಕ್ಕೆ ಏನು ಕಾರಣ ಅಂದರೆ, ಈಗ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನವನ್ನು 370 ರದ್ದು ಮಾಡಲಾಗಿದೆ. ಹಾಗಾಗಿ 370ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬಿಜೆಪಿನೇ ಗೆಲ್ಲಬೇಕು ಅನ್ನೋದು. ಜೊತೆಗೆ ಲೋಕಸಭೆಯಲ್ಲಿ 3/2 ಬಹುಮತ ಪಡಿಬೇಕು ಅಂದರೆ 362 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು. ಆಗ ಮಾತ್ರನೇ 3/2 ಬಹುಮತ ಲೋಕಸಭೆಯಲ್ಲಿ ಸಿಗುತ್ತೆ. ಹಾಗಾಗಿ 370 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನುವ ಗುರಿಯನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು 362ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ ಅದು ಸ್ಪೆಷಲ್ ಮೆಜಾರಿಟಿ ಆಗುತ್ತೆ. ಈಗ 272ಕ್ಕಿಂತ ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ ಅದು ಸಿಂಪಲ್ ಮೆಜಾರಿಟಿ, ಅಂದರೆ ಸರಳ ಬಹುಮತ ಅಂತ ಕರಿತೇವೆ. 3/2 ಬಹುಮತ ಆದರೆ ಅದು ಸ್ಪೆಷಲ್ ಮೆಜಾರಿಟಿ. ಮುಖ್ಯವಾಗಿ ಮಹತ್ವದ ವಿಷಯಗಳಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಂಥ ಸಂದರ್ಭದಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂದರೆ 3/2 ಬಹುಮತ ಬೇಕಾಗುತ್ತೆ. ಈ ಕಾರಣಕ್ಕಾಗಿಯೇ ಈಗ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರು 362ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನೋ ಗುರಿಯನ್ನು ಹಾಕ್ಕೊಂಡಿರ್ತಾರೆ ಅಂತಕ್ಕಂಥ ಚರ್ಚೆ, ವಿಶ್ಲೇಷಣೆ ಈಗ ದೇಶದ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಈಗ ಮುಖ್ಯವಾಗಿ ಈ 370 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಬರೀ ಗುರಿಯನ್ನು ಮಾತ್ರ ಹಾಕೊಂಡಿಲ್ಲ, ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು, ಪ್ಲಾನಿಂಗನ್ನು, ನಿರ್ವಹಣೆ ಎಲ್ಲವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಹೇಗೆ ಅಂತ ಅಂದರೆ, ಪ್ರತಿಯೊಂದು ಬೂತ್ಗಳ ಮಟ್ಟಕ್ಕೂ ಕೂಡ ಬಿಜೆಪಿ ತಲುಪಬೇಕು. ಪ್ರತಿ ಬೂತ್ನಲ್ಲೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 370 ಹೆಚ್ಚಿನ ಮತಗಳನ್ನು ಪಡೆಯಬೇಕು. ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಡೆದ ಮತಗಳಿಗಿಂತ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 370 ಹೆಚ್ಚಿನ ಮತಗಳನ್ನು ಪಡಿಲೇಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ಬಿಜೆಪಿ ಹಾಕ್ಕೊಂಡಿದೆ. ಮುಖ್ಯವಾಗಿ ದೇಶದಲ್ಲಿ ಈಗ 12 ಲಕ್ಷ ಮತಗಟ್ಟೆಗಳಿವೆ, ಬೂತ್ಗಳಿವೆ. ಈ 12 ಲಕ್ಷ ಬೂತ್ಗಳ ಪೈಕಿ ಈಗಾಗಲೇ 8.4 ಲಕ್ಷ ಬೂತ್ಗಳಿಗೆ ಬಿಜೆಪಿ ತಲುಪಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ 10 ಲಕ್ಷ ಬೂತ್ಗಳನ್ನು ಕೂಡ ಬಿಜೆಪಿ ತಲುಪಬೇಕು ಅನ್ನೋ ಒಂದು ಗುರಿಯನ್ನು ಹಾಕ್ಕೊಂಡಿದೆ. ಈ 10 ಲಕ್ಷ ಬೂತ್ಗಳಲ್ಲೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಡೆದ ಮತಗಳಿಗಿಂತ 370 ಹೆಚ್ಚಿನ ಮತಗಳನ್ನು ಪಡಿಬೇಕು. ಆ ಮೂಲಕವಾಗಿ ದೇಶದಲ್ಲಿ ಒಟ್ಟಾರೆ 37 ಕೋಟಿಗಿಂತ ಹೆಚ್ಚಿನ ಮತಗಳನ್ನು ಬಿಜೆಪಿ ಪಡಿಬೇಕು ಅನ್ನೋ ಒಂದು ಗುರಿಯನ್ನು ಬಿಜೆಪಿ ಹಾಕ್ಕೊಂಡಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ 97 ಕೋಟಿ ಮತದಾರರಿದ್ದಾರೆ. ಈ 97 ಕೋಟಿ ಮತದಾರರ ಪೈಕಿ 37 ಕೋಟಿ ಮತದಾರರು ಬಿಜೆಪಿಯನ್ನು ಬೆಂಬಲಿಸಬೇಕು, ಬಿಜೆಪಿ ಅವರ ಮತಗಳನ್ನು ಪಡಿಬೇಕು ಅನ್ನೋ ಒಂದು ಗುರಿಯನ್ನು ಹಾಕೊಂಡು ಈಗ ಪ್ರಧಾನಿ ಮೋದಿ ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಬೂತ್ ಮಟ್ಟದಲ್ಲಿ ನೀವು ಮ್ಯಾನೇಜ್ಮೆಂಟ್ಗಳನ್ನು ಮಾಡಬೇಕು, ಬೂತ್ ಪ್ರಮುಖರುಗಳೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಕೊಟ್ಟಿದ್ದಾರೆ. ರಕ್ಷತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.